ಪಾರ್ವತಿ ಬಣ್ಣದ ಬದುಕನ್ನ ಬೆಳೆಸಬೇಕು ಕಿತ್ತಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪಾರ್ವತಿ, ನಿನಗಿನ್ನು ಈ ರಾಯಣ್ಣನ ಸ್ವಭಾವ ಎಂತದ್ದು ಅಂತ ಚೆನ್ನಾಗಿ ಗೊತ್ತಿಲ್ಲ. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರೂ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ರಾಯಣ್ಣನ ಮುಂದೆ ಎಷ್ಟೇ ಒನಪಿನ ಮಾತುಗಳನ್ನು ನೋಡಿದ್ರು ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಕಡಿಮೆ ಆಗೋದಿಲ್ಲ. ಮೂರ್ತಿಗಳ ಚಿತ್ ಮೇಲಾಗಿ ಮಲಗಿರುವಾಗ ಎಕ್ಕಶ್ಚಿತ್ ಒಂದು ಹೆಣ್ಣು ನನ್ನ ಚಿತ್ತಿಗೆಡಿಸಿದಾಳೆ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನನ್ನ ತಲೆ ಕೆಟ್ಟಿದ್ಯಾ? ಪಾರ್ವತಿ, ನಾನೊಂಥರ ಶಕುನಿ ಇದ್ದ ಹಾಗೆ. ಕೈಲಿಂದ ಅಡ್ಡೆ ಹೋದ್ರು ತಲೆಯಿಂದ ಆದ್ರೂ ಅಡ್ಡೆ ತೋರಿಸ್ತೇನೆ. ನೋಡ್ತಾ ಇರೋ, ಈ ರಾಯನನ್ನ ಯಾಕಾದ್ರೂ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ಬೇಕು. ಹಾಗೆ ಕಾಟ ಕೊಟ್ಟಿಲ್ಲ. ನಾನು ರಾವ್ ಬಹದ್ದೂರ್ ರಾಯಣ್ಣನೇ ಅಲ್ಲ, ರಾಯಣ್ಣನೇ ಅಲ್ಲ. ಈ ರಾವ್ ಬಹದ್ದೂರ್ ರಾಯಣ್ಣನ ಟೈಮ್ ಅಂದ್ರ ಸರಿಯಾದ ಸಮಯಕ್ಕೆ ಬೇಟೆ ಈ ಕಡೆನೆ ಬರ್ತಾ ಇದೆ. ಬರ್ಲಿ, ಇದೇ ಸಮಯ ಸಾಧಿಸಿ ಪಾರ್ವತಿಯ ಶೀಲದ ಬಗ್ಗೆ ಇಲ್ಲ ಸಲ್ಲದ ವಿಚಾರವನ್ನು ಇವನ ತಲೆಯಲ್ಲಿ ತುಂಬಿ ಇವರ ಸುಂದರವಾದ ಸಂಸಾರವನ್ನು ಛಿದ್ರ ಛಿದ್ರ ಮಾಡದೆ ಹೋದ್ರೆ ನಾನು ರಾವ್ ಬಹದ್ದೂರ್ ರಾಯಣ್ಣನೇ ಅಲ್ಲ. शिकारी शिकार की तलाश में जाना दुनिया की नियम है, लेकिन शिकार खुद शिकार की तलाश में निकलना है रायण्ಣ का नियम है. ಅರ್ಥ ಆಗ್ಲಿಲ್ಲಲ್ಲ? ಬೇಟೆಗಾರ ಬೇಟೆನ ಹುಡ್ಕೊಂಡು ಹೋಗೋದು ಜಗದ ನಿಯಮ. ಆದ್ರ ಬೇಟೆನ ಈ ಬೇಟೆಗಾರನ್ನ ಹುಡ್ಕೊಂಡ್ ಬರೋದು ಈ ರಾವ್ ಬಹದ್ದೂರ್ ರಾಯಣ್ಣನ ನಿಯಮ. ಬಾ ಚಿನ್ನಪುರ ಬಾ, ಐ ಆಮ್ ವೇಟಿಂಗ್. ನೋಟದಾಗ ನದಿಯ ಮೀಟಿ ಮುಂಚಿನಾಗೆಯಲ್ಲೇ ದಾಟಿ ನೋಡಿಯ ಶರಣ್ರೀಪ, ಏನ್ರಿ ನಮ್ಮ ತೋಟದಾಗ? ಏನಿಲ್ಲಪ್ಪ, ನಿನ್ನ ಭೇಟಿಗಂತ ಹೊಂಟಿದ್ದೆ. ಮತ್ತೆ ಆ ದೇಶದವರು ದಾಳಿ ಮಾಡಿದ್ರಪ್ಪ ನಮ್ಮ ದೇಶದ ಮ್ಯಾಗ. ಇದು ದೇಶಕ್ಕೆ ಸಂಬಂಧಪಟ್ಟ ವಿಷಯ ಆಲೋಚನಪ್ಪ. ಸಂಪೂರ್ಣ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟ ವಿಷಯ. ಇವೇನಪ್ಪ ಆಡಾಡ್ತಾ ನಮ್ಮ ಮನೆ ತನಕ ಹೇಳ್ತಿದ್ನ? ಏನ್ರಿ ಅದು? ಅಂದಂಗ ಚೆನ್ನಪ್ಪಗೌಡ, ನಿನ್ನ ಹೆಂಡತಿ ಪಾರ್ವತಿ ಅದಾಳಲ್ಲ? ಅದಾಳ. ನಿಮಗೆಲ್ಲಿ ಬೇಕಾಗಿದ್ಲು? ಈಗ ಬರ್ಬೇಕಾದ್ರೆ ದಾರ್ಯಾಗ ಭೇಟಿಗಿದ್ಲಪ್ಪ. ನಿಮ್ದು ಏನಿತ್ತಿಲ್ಲ ಕೆಲಸ? ನಿನ್ನೆ ಭೇಟಿಗಂತ ಹೊಂಟಿದ್ದೆ. ನನ್ನ ಹತ್ರ ಅಂತ ಕೆಲಸ ಇತ್ತೆ ಅಂತೂ ಹೇಳ್ತೀನಿ ಅಷ್ಟ್ಯಾಕ ಅವಸರ ಮಾಡಾಕತ್ತಿ? ಅಲ್ಲೋ ಚೆನ್ನಪ್ಪಗೌಡ, ನಿನ್ ಹೆಂಡತಿ ಪಾರ್ವತಿಗೆ ನಿನ್ನ ಮ್ಯಾಲ ಎಳ್ಳಷ್ಟು ಪ್ರೀತಿನೇ ಇಲ್ಲಂತ. ಹಂಗಂತ ಯಾರು ಹೇಳಿದ್ರು? ಆಕಿನಾಗ ಬಾಯಿ ಬಿಟ್ಟು ಹೇಳಿದ್ರೆ ಅಷ್ಟು ತುಳಿಯಂಗಿಲ್ಲೇನೋ? ಹೇ ಸಾಕ್, ಬಾಯಿ ಮುಚ್ಚರಿ. ತನ್ನ ಗಂಡನ ಮೇಲೆ ಪ್ರೀತಿ ಇಲ್ಲಂತ ಇನ್ನೊಬ್ಬ ಗಂಡಸನ ಮುಂದೆ ಹೆಂಗ್ರಿ ಬಾಯಿ ಬಿಟ್ಟು ಹೇಳ್ತಾಳು? ಹೆಂಗ ಹೇಳ್ತಾಳು? ಹೇಳುವುದಷ್ಟೇ ಅಲ್ಲೋ ಚೆನ್ನಪ್ಪಗೌಡ, ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ಯಾಳ. ಏನೇನು ಮಾಡ್ಯಾಳ ಹೇಳ್ರಲ್ಲ, ನಮಗೂ ತಿಳಿಲಿ. ನೋಡ್ ಚೆನ್ನಪ್ಪಗೌಡ, ನಿನ್ನ ಹೆಂಡತಿ ತವರೂರು ಹಾವೇರಿ, ಹೌದಾ? ನನ್ನ ವಿದ್ಯಾಭ್ಯಾಸ ಮುಗಿದು ಹಾವೇರಿ ಆಗಪ್ಪ. ಹಿಂಗಾಗಿ ನನಗಲ್ಲಿ ಬಹಳಷ್ಟು ಜನ ಸ್ನೇಹಿತರಿದಾರ. ಅದು ಮಣ್ಣೊಂದು ಯಾವುದೋ ಕೆಲಸದ ಮೇಲೆ ಹಾವೇರಿ ಹೋಗಿದ್ನಪ್ಪ. ನಮ್ಮ ಸ್ನೇಹಿತರ ಮುಂದೆ ಮಾತಾಡ್ಕೋತ ಕುಂತಿರ್ಬೇಕಾದ್ರೆ ನಿನ್ನ ಹೆಂಡತಿ ಸುದ್ದಿ ಹೊರಗೆ ಬಿತ್ತು. ಏನಂತ? ಅದು ನಿನ್ನ ಹೆಂಡತಿ ಕಾಲೇಜ್ ಕಲಿಬೇಕಾದ್ರೆ ಯಾವುದೋ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ಲಂತ.
ಅನೇಕ ದಿನದಿಂದ ಅನೇಕ ರೀತಿ ಸುಖಾನು ಪಟ್ರಂತ. ಈ ಸುದ್ದಿ ನಿಮ್ಮ ಮಾವಗೂ ಗೊತ್ತಿತ್ತಂತ. ಆದ್ರ ಜಾತಿ ಸಮಸ್ಯೆ ಅಡ್ಡ ಬಂದ ಕಾರಣಕ್ಕಾಗಿ ಮದುವೆ ಮಾಡಕ್ಕಾಗ್ಲಿಲ್ಲಂತ. ಈ ವಿಷಯ ತಿಳಿದ ನಿಮ್ಮ ಮಾವ ನನ್ನ ಮಗಳಿಗೆ ಅಂತ ಮರ ಒಬ್ಬ ಗಂಡ ಸಿಕ್ಕರ್ ಸಾಕತ್ತೇಳಿ ನಿನ್ನಂತ ಹಳ್ಳಿ ಉಂಬಣ ಕೊಳ್ಳಿ ಕಟ್ಟಿ ತೀರ್ಥಯಾತ್ರೆ ನೆಪದಲ್ಲಿ ಎತ್ತಲು ಹೋಗಿ ಬಿಟ್ಟನಲ್ಲೋ ನಿಮ್ಮ ರಾಯಣ್ಣ. ಊರಿಗೆ ಹಲಕಟ್ ನನ್ನ ಮಗ ನೀ ಅಂತದ್ರಾಗ ನಿನ್ನ ಮಾತು ನಾನ್ ನಂಬೇಕ? ಏ ರಾಯಣ್ಣ, ನನ್ನ ಹೆಂಡತಿ ಯಾರು, ಆಕಿ ಸ್ವಭಾವ ಏನು ಅಂತ ನನಗ ಚೆನ್ನಾಗಿ ಗೊತ್ತೈತ್ರಿ. ಹೇಳಕ್ ಬಂದಲ್ಲಿ ಹೇಳಕ ನಡಿ ನಡಿ. ಅಯ್ಯೋ ಹುಚ್ಚಪ್ಪ, ನಿಜವಾದ ಪ್ರೀತಿ ಯಾವುದು, ನಟನೆಯ ಪ್ರೀತಿ ಯಾವುದು ಅಂತ ತಿಳಿಯಲಾರದ ಹಳ್ಳಿ ಉಂಬ ನೀನು. ನಿನಗೆ ಹೇಗೆ ಅರ್ಥವಾಗುತ್ತೋ ಈ ಕಲಿತ ಹೆಣ್ಣಿನ ಕಾರಸ್ಥಾನ? ಚೆನ್ನಪೂಡ, ನೀ ನನ್ನ ಮಾತು ನಂಬಂಗಿಲ್ಲ ನನಗೆ ಗೊತ್ತಿತ್ತು. ಅದಕ್ಕ ನೀನ್ ಹೆಂಡತಿ ನನಗೆ ಗೆಳೆಯಾಗ ಬರೆದಿರೋ ಪ್ರೇಮದ ಪತ್ರ ನಿನಗೆ ತೋರ್ಸಾಕತ್ತ ತಂದಿನಿ. ಸರಿ ಎಲ್ಲೈತ್ ನೋಡಂತಾರಿ. ಅದು ದಾರ್ಯಾಗ ಬರ್ಬೇಕಾದ್ರೆ ನೀನ್ ಹೆಂಗ್ ಸಿಕ್ಕಳಪ್ಪ. ಈ ಸುದ್ದಿ ಕರೇನೋ ಸುಳ್ಳು ತಿಳ್ಕೊಬೇಕಂತೇಳಿ. ಏನೋ ತಂಗಿ, ಈ ಪತ್ರ ನೀನ ಬರ್ದೇನುವ? ಯಾಕವಾ ನಮ್ ಚೆನ್ನಪ್ಪಗೌಡಗ ಈ ರೀತಿ ಮೋಸ ಮಾಡಕತ್ತೆ ಅಂತ ಪತ್ರ ತೋರ್ಸಿದ್ದ ತಡ ಇಸ್ಗೊಂದ ಬಡ ಬಡ ಓದಿದಕ್ಕೆ ಪರಪರ ಚೇರ್ಮನ್ರ ಏನ್ ಹೇಳಕತ್ತೀರಿ ನೀವು? ನೋಡ್ರಿ ಚೇರ್ಮನ್ರ, ದಯವಿಟ್ಟು ವಿಷಯ ನನ್ನ ಗಂಡಗೆ ಹೇಳಕ್ ಹೋಗ್ಬೇಡ್ರಿ. ಒಂದ್ ವೇಳೆ ನಿಮಗೂ ನನ್ನ ಮ್ಯಾಲ ಮನಸ್ಸಿದ್ರ ಇನ್ನೊಂದು ಮಾತಿ ಹೆಚ್ಚಿಗೆ ಮಾತಾಡಿದಂದ್ರೆ ಮಗನ ನನ್ನ ಗಂಟ್ಲಲ್ಲಿ ಸೇರ್ಬಾರ್ದು. ಹೋಗ್ತೀನೋ ಚೆನ್ನಪ್ಪ ಕೂಡ ಹೋಗ್ತೀನಿ. ಇದ್ದ ವಿಷಯ ಇದ್ದಂತೆ ಹೇಳಿನಿ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಆದ್ರೆ ಈ ಸಮಾಜ ಜಾರನಿಯ ಗಂಡ ಇವನೆಂದು ನಿನ್ನ ಕಡೆಗೆ ಬೆರಳು ಮಾಡಿ ತೋರಿಸಿದಾಗ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ನಿನ್ನ ಹೆಂಡತಿಯ ಸಚ್ಚರಿತ್ರೆ ಏನು ಅಂತ. ನೋ ಚೆನ್ನಪ್ಪ ಕೂಡ, ನಿನ್ನ ಹೆಂಡತಿಯ ಪಾಲಿಗೆ ನೀನು ಹೆಸರಿಗೊಬ್ಬ ಗಂಡ, ಹೆಸರಿಗೊಬ್ಬ ಗಂಡ, ಹೆಸರಿಗೊಬ್ಬ. ಏನೇನೋ ಹೇಳಿ ತಲೆ ಕೆಡಿಸ್ಬಾರ್ನಲ್ಲ ಈ ಮಗ. ಪತ್ರ ಮಿತ್ರ ಮಿತ್ರ ಅಂತ ನನ್ನ ಪಾರಿ ನನಗೆ ಮೋಸ ಮಾಡ್ತಾಳ? ಇಲ್ಲ, ನನ್ನ ಪಾರಿ ನನಗೆ ಮೋಸ ಮಾಡಂಗಿಲ್ಲ, ನನಗೆ ಮೋಸ ಮಾಡಂಗಿಲ್ಲ. ನೋಡ್ ಚೆನ್ನಪ್ಪಗೌಡ, ಎದ್ದು ವಿಷಯ ಇದ್ದಂತೆ ಹೇಳಿನಿ. ನಂಬಿದ್ರೆ ನಂಬು, ಬಿಟ್ಟೆ ಬಿಡು. ನಿನ್ನ ಹೆಂಡತಿಯ ಪಾಲಿಗೆ ನೀನು ಹೆಸರಿಗೊಬ್ಬ ಗಂಡ, ಹೆಸರಿಗೊಬ್ಬ ಗಂಡ, ಹೆಸರಿಗೊಬ್ಬ ಗಂಡ. ಯಾಕ್ರಿ ಚೆನ್ನಾಗಿ ಮಣಿ ಎಲ್ಲ ಮಾರ್ಕೊಂತಿದ್ರೆ ದಾರಿ ಮೇಲೆ ನಿಂತಿರ್ಲಿ. ಯಾಕೋ ತಲೆನ ಕೆಟ್ಟಂಗೆ ಆಗೈತೆ ಬಿಡ್ಲಿ. ಪದ್ಯ ತಲೆ ಕೆಟ್ಟಂಗೆ ಆಗೈತ್ರಿ. ಯಾಕ್ರಿ ಅಂತದೇನಾಯ್ತು? ಏನ್ ಆಗಾಕತ್ತೋ ಏನು ಬಿಡಾಕತ್ತೋ ಒಂದು ತಿಳಿವಲ್ಲ ನನ್ನ ಜೀವನದಾಗ. ಯಾಕ್ರಿ ಅವ್ರ ಹಿಂಗ್ಯಾಕೆ ಮಾತಾಡಕತ್ತೀರಿ ಇವತ್ತು? ನನಗೆ ಊಟ ಬೇಡ, ನಿದ್ದೆ ಬೇಡ, ಏನೇನು ಬೇಡ ಅನ್ಸಕತ್ತೋ, ಏನೇನು ಬೇಡ ಅನ್ಸಕತ್ತತಿ. ಊಟ ಬೇಡ, ನಿದ್ದೆ ಬೇಡ್ರಿ. ನಿಮ್ಗೆ ಬೇಡ, ನಮ್ಗೆ ಅದಕ್ಕೆ ಬೇಕಲ್ರಿ. ಅವು ಬಿಟ್ಟೆ ಬರೀ ಆಮ್ಲೆಟ್ ತಿಂದ್ರೆ ಹೋರಿ ಅಂದ್ರ ನಾ ಊಟ ಬಿಟ್ರ ನೀನು ಬಿಡ್ತೀಯ? ಅಲ್ಲೇ ಪದ್ಯ ಬಿಟ್ಟೆ. ಇದಕ್ಕಂತಾರ್ಲಿ ಪದ್ಯ ದೋಸ್ತಿ ದೋಸ್ತಿ. ನಾನು ಈ ಊರ ಬ್ಯಾಡಂತ ಬಿಟ್ಟು ಹೋದ್ರ ಬಿಟ್ಟೆ ಬೇರೆ ಜಿಲ್ಲಾ ಹೋಗಿದ್ರು, ಅದ್ರಾಗ ಏನೈತಿ? ಇದಕ್ಕಂತಾರ್ಲಿ ಪದ್ಯ ದೋಸ್ತಿ ದೋಸ್ತಿ. ನನಗೆ ಈ ಜೀವನನ ಸಾಕಂತ ನಾ ಸತ್ತು ಹೋದ್ರು ಅವಾಗೂ ಬರ್ತೀಯ ಪದ್ಯ. ಬಾ 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 ಬರ್ತಿದ್ದೆ. ಮನ್ಯಾಗ ಹ್ಯಾಂಡ್ರು ಮಕ್ಕಳು ಅದಾರಪ್ಪ, ಹಾಕ್ಯಾಕೊಂಡು ಗುಮ್ತಾರ. ಇದಕ್ಕಂತಾರ್ಲಿ ಪದ್ಯ ದೋಸ್ತಿ ದೋಸ್ತಿ. ಅಲ್ಲ, ನೀ ಸ್ವಾರ್ಥಿ ಅಂತ.
ಇಷ್ಟದೇ ಜೀವನದಾಗ. ಹೆಂಡ್ರು ಮಕ್ಕಳು ಅಣ್ಣ ತಮ್ಮ ತಂದೆ ತಾಯಿ ಯಾರು ಬರುದಿಲ್ಲ. ನಮ್ಮಲ್ಲಿ ಇರುವ ತನಕ ಅಷ್ಟೇ, ಇರೋ ತನಕ ಅಷ್ಟ. ನಾವು ಸತ್ತ ಮೇಲೆ ನಮ್ಮಿಂದ ಯಾರು ಬರುದಿಲ್ಲ, ಯಾರು ಬರುದಿಲ್ಲ. ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತುಂಬೋ ತನಕ. ಸತ್ತಾದ ಬರುವರು ತಮ್ಮ ಕುಣಿತನಕ ಮನ ಮುಚ್ಚೋ ತನಕ, ಮನ ಮುಚ್ಚೋ